ಏನ್ ಹ್ಯಾಂಡ್ಸಮ್ ಆಗೈತಿದ್ರ ಅಭಿಲಾಷ್, ಸಕ್ಕತ್ ಹ್ಯಾಂಡ್ಸಮ್ ಹಾಕೊಂಡ್ರಿ ಈಗಂತೂ. ದೇವ್ರ ಎಲ್ಲ ಕೊಡಿ ಇದೊಂದು ಕಿತ್ಕೊಂಡ್ಬಿಟ್ಟು. ಬಟ್ ಚೆನ್ನಾಗಿತ್ತು ಚೆಕಿಂಗ್ ಮಾತ್ರ, ತುಂಬ ಬ್ಯೂಟಿಫುಲ್ ಆಗಿತ್ತು ಚೆಕಿಂಗ್. ಅರ್ಥ ಮಾಡ್ಕೊಳ್ಳಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ. ಏರ್ಪೋರ್ಟ್ ಬಂದು ಕಲರ್ಸ್ ನೋಡ್ಬೋದು ಇವತ್ತು. ಹೋಗ್ತಿರೋ ದೇವ್ರು ಹಾರ್ತಾ ಇಲ್ವಾ? ಯಾವ ನೀರು ಕುಡಿತಾನೆ ಅಭಿಲಾಷ್? ಏನು ಹಾರ್ತಾ ಇಲ್ವಾ? ಹಾರ್ತಾನೆ ಇಲ್ಲ. ವಯಸ್ಸಾಯ್ತು ನಮ್ಮ ಬಸ್ ಇದ್ದಂಗೆ ಐತೆ. ನನ್ನ ಸೀಟ್ ಇಷ್ಟೇ ಇದ್ದಾವೆ. ಬಸ್ ಇದು ಸೇಮ್ ಬಸ್ ಲೆಕ್ಕನೇ ಹಾರುತ್ತೆ ಅನ್ನೋದು ಒಂದು ಬಿಟ್ರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು ಮನೇಲಿ ನಾನು ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಏನೇನು ತೊಗೊಂಡಿದ್ದೀನಿ, ಹಾಗೆ ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸಿದ್ದೀನಿ. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಾಗಿ ಇದು ವ್ಲಾಗ್ 1. ಇವಾಗ ಮಿಡ್ನೈಟ್ 12:30. ಓಕೆನಾ, 18ನೇ ತಾರೀಕಿಂದ 19ನೇ ತಾರೀಕು ಆಲ್ರೆಡಿ ಬಿದ್ದಿದ್ದೀವಿ. ಈ ದಿವಸ ನಾವು ಇವಾಗ 12:30 ಬೆಳಗಿನ ಜಾವ ಒಂದು ಎಷ್ಟು 5:15ಕ್ಕೆ ನಮ್ಮದು ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಬಟ್ 3 ಗಂಟೆಗೆ ನಾವು ಅಲ್ಲಿ ಎಂಟ್ರಿ ಆಗಬೇಕು. ಎಂಟ್ರಿ ಆಗಿ 4 ಗಂಟೆಗೆ ಅದು ಏನೇನೋ ಪ್ರೋಸೆಸ್ ಇದೆ, ನನಗಂತೂ ಗೊತ್ತಿಲ್ಲ. ಏನು ಚೆಕ್-ಇನ್ ಅಂತಾರೆ ನಾವೇ, ಚೆಕ್-ಇನ್ ಪ್ರೋಸೆಸ್ಸು. ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ, ಹಂಗೆ ಸ್ವಲ್ಪ ನರ್ವಸ್ ಆಗಿದ್ದೀನಿ. ವಿಂಡೋ ಸೈಡ್ ಬೇಕು. ನಾವು ಈ ಪ್ಯಾಕೇಜ್ನ ಸಾಯಿ ಶಶೀರ್ ಅನ್ನೋ ಒಂದು ಟ್ರಾವೆಲ್ ಕಂಪ್ನಿಯಿಂದ ಬುಕ್ ಮಾಡಿದ್ದೀವಿ. ಅವ್ರದ್ದು ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಹಾಗೆ ಲೋಕಲ್ಲು ಎಲ್ಲ ರೀತಿಯಂಥ ಒಂದು ಟೂರಿಸ್ಟ್ ಏನಿದೆ ಟ್ರಿಪ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಎಲ್ಲ ಪ್ಯಾಕೇಜ್ ಕೂಡ ಅವೈಲೇಬಲ್ ಇದೆ. ನೀವು ಕೂಡ ಚೆಕ್ ಮಾಡಿ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಫೋನ್ ಮಾಡಿ ನೀವು ಎನ್ಕ್ವೈರಿ ಕೂಡ ಮಾಡ್ಬೋದು. ತುಂಬ ಬಜೆಟಲ್ಲಿ ಪ್ರತಿಯೊಬ್ಬರು ಟ್ರಾವೆಲ್ ಮಾಡಬೇಕು ಅನ್ನೋದು ಅವರೊಂದು ಕಾನ್ಸೆಪ್ಟು. ಹಾಗಾಗಿ ತುಂಬ ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ, ತುಂಬ ಒಳ್ಳೆ ಬಜೆಟ್ ಪ್ರೈಸಲ್ಲಿ ಈ ಒಂದು ಏನಂತಾರೆ ಪ್ಯಾಕೇಜ್ಗಳನ್ನ ಅವರು ರೆಡಿ ಮಾಡಿದ್ದಾರೆ. ಸೊ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ, ಚೆಕ್ ಮಾಡಿ. ನಿಮಗೂ ಯಾವ್ದಾದ್ರು ಪ್ಯಾಕೇಜ್ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರಾವೆಲ್ ಮಾಡ್ಬೋದು. ಹಾಗಾಗಿ ಇವಾಗ ಎಲ್ಲ ನಶೀಮ್ ಮೇಲೆ ಹಾಕ್ಕೊಂಡು ರೆಡಿ ಮಾಡ್ಕೋತಿದ್ದಾರೆ. ಇನ್ನೇನು ಹೊರಡಬೇಕಷ್ಟೇ. ಗೋಪುರ ನೋಡಿ ಎಲ್ಲ ಫುಲ್ ಚಾರ್ಜ್ ಹಾಕಿದ್ದಾರೆ. ನಾನು ಕೂಡ ಮೊಬೈಲ್ ಚಾರ್ಜ್ಗೆ ಹಾಕ್ಕೊಂಡು ಇಲ್ಲಿಂದ ಮೋಸ್ಟ್ಲಿ 1 ಗಂಟೆ 2 ಗಂಟೆಗೆ ಬರ್ತಾ ಇದ್ದೀನಿ. ಹಾಗೆ ನೋಡಿ ನಿಮಗೆ ಸ್ಕ್ರೀನ್ ಲೆಫ್ಟಲ್ಲಿ ಕೂಡ ಅವ್ರದ್ದು ಪೇಜ್ ಡೀಟೇಲ್ಸ್ ಹಾಕ್ತೀನಿ. ಸೊ ನಮಗೆ ಆ್ಯಕ್ಚುಲಾಗಿ ನಾವು ಅದೇ ಲದಾಖ್ ಕ್ಯಾನ್ಸಲ್ ಆದಮೇಲೆ ಎಲ್ಲರೂ ಪ್ಲ್ಯಾನ್ ಮಾಡೋಣ ಅಂತ ಮಾತಾಡ್ತಾ ಇದ್ವಿ. ಹಾಗಾಗಿ ನಮಗೆ ಇವ್ರ ಕಡೆಯಿಂದ ಒಂದು ಒಳ್ಳೆ ಡಿಸ್ಕೌಂಟಲ್ಲಿ ಪ್ಯಾಕೇಜ್ ಸಿಕ್ಕಿದೆ. ಸೊ ಹಾಗಾಗಿ ಆ ಪ್ಯಾಕೇಜ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ ನಾವು. ನಿಮಗೂ ಕೂಡ ನಾವು ಏನೇನು ಕವರ್ ಮಾಡ್ತೀವಿ ಅಂತ ತೋರಿಸ್ತೀವಿ. ನೀವು ಸೇಮ್ ಪ್ಯಾಕೇಜ್ ತೊಗೊಂಡ್ರೆ ಇದೆಲ್ಲನೂ ನಿಮ್ಗೆ ಅದರಲ್ಲಿ ಕವರ್ ಆಗುತ್ತೆ. ಟೋಟಲ್ 60 ಜನಗಳ ಅಪ್ರಾಕ್ಸಿಮೇಟು ಒಟ್ಟಿಗೆ ಹೋಗ್ತಾ ಇರೋದು. ಅಂತಂದರೆ ನಾವು ನಿಮಗೆ ಬರೀ ಶಿರಡಿ ಸಾಯಿಬಾಬಾ ದರ್ಶನ ಬಿಟ್ಟು ಬೇರೆ ಪ್ಲೇಸಸ್ ಕವರ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಕಂಪ್ಲೀಟ್ ಒಂದು ಐಟನರಿ ರೆಡಿ ಮಾಡ್ಕೊಂಡಿದ್ದೀವಿ. ಕಂಪ್ಲೀಟ್ ವ್ಲಾಗ್ ನೋಡಿ, ಓಕೆನಾ. ನಿಮಗೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಹಾರಾಷ್ಟ್ರ, ಆ್ಯಕ್ಚುಲಿ ಇರೋದು ಮಹಾರಾಷ್ಟ್ರದಲ್ಲಿ ಮುಂಬೈ, ಪುಣೆಯಲ್ಲಿ ನಮಗೆ ಎಷ್ಟೆಷ್ಟು ನಿಮಗೆ ಜಾಗ ಎಲ್ಲ ತೋರ್ಸೋಕ್ಕಾಗುತ್ತೆ ಅದನ್ನು ತೋರಿಸ್ತೀವಿ. ಸೊ ಹಾಗೆ ಒಂದು ಮುಗಿಸ್ಕೊಂಡ್ಬಂದಮೇಲೆ ಒಂದು ಕ್ಯಾಂಪಿಂಗ್ ರೈಡ್ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಅದ್ರ ಪ್ರಕಾರ ಎಲ್ಲನೂ ಮಾಡೋಣ ಅಂತ. ಸೊ ಇವಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಚಾರ್ಜ್ ಎಲ್ಲ ಮಾಡ್ಕೊಂಡು ಹೊರಡೋಣಂತೆ ಇವಾಗ. ಸೊ ನೋಡಿರಿ, ಇವಾಗ ನೆಕ್ಸ್ಟು ಅವ್ರು ಬಂದಮೇಲೆ ಏರ್ಪೋರ್ಟಲ್ಲಿ ಓಕೆ ಫೈನಲಾಗಿ ರೆಡಿಯಾಗಿದ್ದೀವಿ. ಸೊ ಇವಾಗ ಆಲ್ರೆಡಿ ನೋಡ್ಬೋದು ಅಣ್ಣಂದು ಒಂದೇ ಬ್ಯಾಗು, ನಂದು ಒಳ್ಳೆ ಅದು ಮದುವೆಗೆ ರೆಡಿ ಆದಂಗೆ 2 ಬ್ಯಾಗ್ಗಳ ಹಾಕೊಂಬಂದ್ಬಿಟ್ಟಿದ್ದೀನಿ. ಸೊ ಇವಾಗ ಕೆಳಗಡೆ ಅವ್ರು ಬಂದಿದ್ದಾರೆ. ಸೊ ಇಲ್ಲಿಂದ ಹೊರಡಬೇಕು. ಸೊ ಇಲ್ಲಿಂದ ನಾವು ಡೈರೆಕ್ಟಾಗಿ ಏರ್ಪೋರ್ಟ್ ಹೋಗ್ತೀವಿ. ಅಲ್ಲಿ ಚೆಕ್-ಇನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ನಾವು ಬಾಂಬೆ ಅರೈವ್ ಆಗ್ತೀವಿ. ಬಾಂಬೆಯಿಂದ ನೆಕ್ಸ್ಟು ಪ್ಲ್ಯಾನ್ಸ್ ಏನಿದೆ ಅದು ನಿಮಗೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ಇದು ಡೇ ಕಂಟಿನ್ಯೂ ಆಗುತ್ತೆ. ರೆಡಿ ಇದೆ. ಮಳೆ ಎಲ್ಲ ಬಂದ್ಬಿಟ್ಟಿದ್ದಿಲ್ಲ ಅಣ್ಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದರಲ್ಲ ರಾತ್ರಿ ಹೊತ್ತು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಗಾಡಿ ಬಂದಿದೆ, ಹೋಗೋಣ. ಕರೆಕ್ಟಾಗಿ 2 ಗಂಟೆ. ನೋಡಿರ್ಲಿಲ್ಲ ಅನ್ಸುತ್ತಲ್ಲ ನೀವು? ಇಲ್ಲ. ಹಲೋ ಸರ್. ಹಾಯ್ ಸರ್. ಹಾಯ್, ನಮಸ್ತೆ. ನಮಸ್ತೆ. ಬನ್ನಿ ಹೋಗೋಣ. ಇಲ್ಲಿ ಟರ್ಮಿನಲ್ 1 ಇಲ್ಲಿ ಹಾಕ್ಬೋದಲ್ಲ ಗೇಜು. ನಾನು ಸುಮಾರು ಒಂದು 10-15 ಸತಿ ಬಂದಿದ್ದೀನಿ ಸಿಸ್ಟರ್ ಡ್ರಾಪ್ ಮಾಡೋಕ್ಕೆ, ಫ್ರೆಂಡ್ಸ್ ಡ್ರಾಪ್ ಮಾಡೋಕ್ಕೆ, ಪಿಕಪ್ ಮಾಡೋಕ್ಕೆ ಅಂತೆಲ್ಲ. ಬಟ್ ಫಾರ್ ದಿ ಫಸ್ಟ್ ಟೈಮ್
ನಾನೇ ಹೋಗೋಕ್ಕೆ ಅಂತ ಬಂದಿದ್ದೀನಿ. ಹಾಗಾಗಿ ತುಂಬ ಎಕ್ಸೈಟ್ಮೆಂಟ್ ಇದೆ. ನೋಡೋಣ ಬನ್ನಿ. ನೋಡ್ಬೋದು ಎಲ್ಲ ಡ್ರಾಪ್ ಮಾಡಿ ಹೊಡ್ತಾ ಇದ್ದಾರೆ. ಸೊ ಇವಾಗ ನಮ್ಮದು ಕೂಡ ಇಲ್ಲೇ ಡ್ರಾಪ್ ಆಗುತ್ತೆ. ಸೊ ಇವರೇ ನಮ್ಮ ಮ್ಯಾನೇಜರು. ಹಾಯ್ ಸರ್. ಅಲ್ಲಿ ಕತ್ಲಲ್ಲಿ ಕಾಣಿಸ್ಲಿಲ್ಲ ಹಾಗಾಗಿ ನಮ್ಮ ಎಂಟೈರ್ ಇನ್ಚಾರ್ಜು, ನಮ್ಮ ರೆಸ್ಪಾನ್ಸಿಬಿಲಿಟಿ ಎಲ್ಲ ಇವ್ರದ್ದೆ. ಸೊ ಇವಾಗ ಇಲ್ಲಿಂದ ನಡೀದು ಹೊರಗಡೆ ಹೋಗ್ಬೇಕು, ಬ್ಯಾಗೆಲ್ಲ ತಗೊಳ್ಳೋಣ. ನನಗೋಸ್ಕರ ಹೋಗುವಂಥ ಅನುಭವ ಇದೆಯಲ್ಲ ಅದೇ ಬೇರೆ. ಓಕೆ, ಸೊ ನಮ್ಮ ಕಂಪ್ಲೀಟ್ ನಮ್ಮನ್ನ ವಿಶ್ವನಾಥ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿರ್ತೀವಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಈ ಕಡೆ ಒಂದು ಕಡೆ ಭಯ ಇದೆ, ಹೊಡ್ಕೋತಾ ಇದೆ. ಇನ್ನೊಂದು ಕಡೆ ಫುಲ್ ಖುಷಿ. ಫಸ್ಟ್ ಟೈಮ್ ಗೇಟ್ ಒಳಗಡೆ ಒಳಗಡೆ ಹೋಗ್ತಾಯಿದ್ದೀನಿ. ನೋಡಿ ಇದೇನೋ ಎಂಟ್ರಿ ಇಲ್ಲಿ ಆಗಿಲ್ಲ. ಹಾಂ, ನನಗಂತೂ ಟೋಪಿ ಇಂಪಾರ್ಟೆಂಟ್. ಗೊತ್ತಲ್ಲ ಏನಾಗುತ್ತೆ ಅಂತ. ಏನು ಹ್ಯಾಂಡ್ಸಮ್ ಆಗೈತಿದ್ರ ಅಭಿಲಾಷ್, ಸಕ್ಕದ ಹ್ಯಾಂಡ್ಸಮ್ ಹಾಕೊಂಡ್ರಿ ಈಗಂತೂ. ದೇವ್ರು ಎಲ್ಲ ಕೊಡಿ, ಇದನ್ನು ಕಿತ್ಕೊಂಡ್ಬಿಟ್ಟು. ನಾನಂತೂ ನನ್ನ ವಿಡಿಯೋದಲ್ಲಿ ತೆಗೆದು ಹಿಡಿತಾ ಇದ್ದೀನಿ. ಅಭಿಲಾಷ್ ಪಳಪಳ ಅಂತ ಹೊಳಿಯಂಗೆ ಇಲ್ಲ. ಈ ಎಂಟೈರ್ ರೈಡ್ ಹೆಂಗು ಟೋಪಿ ಕೊಟ್ಬಿಟ್ರೆ ಫುಲ್ ಖುಷಿಯಾಗ. ನಾನು 3 ಟೋಪಿ ತಗೊಂಡ್ಬಂದಿದ್ದೀನಿ ಅಣ್ಣ. ಎಲ್ಲ ಏನೋ ಕಲರ್ ಟೋಪಿ ಎಲ್ಲ ತಗೊಂಡ್ಬಂದಿದ್ದೀನಿ. ಒಂದು ಸರಿ, ನಮ್ಗೆ ಐಡಿ ಕಾರ್ಡ್ ಕೊಟ್ಟಿಲ್ಲ ಇನ್ನ. ಅಭಿಲಾಷ್ ಫುಲ್ ಪ್ರಿಪೇರ್ ಆಗಿ ಟಿಕೆಟ್ ಎಲ್ಲ ಮನೇಲೆ ವಿಂಡೋ ಸೀಟ್ ಎಲ್ಲ ಮಾಡ್ಕೊಂಡ್ ಬಂದವ್ರೆ ಕೂತ್ಕೊಳ್ಳಕ್ಕೆ. ಯಾರಿಗೂ ಗೊತ್ತೇ ಇಲ್ಲ ಇಲ್ಲಿ ಆಕ್ಚುಲಿ ವಿಂಡೋ ಸೀಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ. ಅಭಿಲಾಷ್ ಮನೇಲೆ ಕೂತ್ಕೊಂಡು ರಿಸರ್ಚ್ ಮಾಡಿದ್ರಲ್ಲ ಹೇಳಿ ಎಲ್ಲ. ಹಂಗೆ ಹೇಳಿದ್ದು ಫಸ್ಟ್ ಟೈಮ್ ಹೋಗ್ತಾ ಇದೆಯಾ, ವಿಂಡೋ ಪುಟ್ಟಲ್ಲಿ ಕೂತ್ಕೋ, ಸೀನ್ ಸಿಗುತ್ತೆ ನೋಡಕ್ಕೆಲ್ಲ ಚೆನ್ನಾಗಿರುತ್ತೆ. ನನ್ಕಿಂತ ಅವಳಿಗೆ ಎಕ್ಸೈಟ್ಮೆಂಟ್. ಹೋಗ್ಬೇಕಾದ್ರೆ ಬಂದೋಗು, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಹೇಳ್ತೀನಿ. ಬ್ಯಾಗಲ್ಲಿ ಅದಿಟ್ಕೋ ಇದಿಟ್ಕೋ, ಪವರ್ ಬ್ಯಾಂಕ್ ಇಟ್ಕೊಬೇಡ, ಅದು ತಗೊಬಿಡ್ತಾವಳೆ ಎಲ್ಲ ಅವಳೆ ಸಜೆಸ್ಟ್ ಮಾಡಿದ್ದೆ. ಯಾಕೆ ಅವಳು ಒಂದು 3 ತಿಂಗಳಿಗೊಂದು ಹೋಗ್ತಾನೆ ಇರ್ತಾಳೆ. ನಾವು ಇದೇ ಫಸ್ಟ್ ಟೈಮ್ ಅಲ್ಲ, ಹಂಗಾಗಿ ಒಂದು ಸ್ವಲ್ಪ ವಿಶ್ವ ಏನೋ ಡಿಜಿ ಸ್ಕ್ಯಾನ್ ಅಂತ ಹೇಳ್ಬಿಟ್ಟು ಇಲ್ಲಿ ಚೆಕ್ ಇನ್ ಮಾಡಬೇಕು. ಸೊ ಬನ್ನಿ ಮಾಡೋಣ. ಅಭಿಲಾಷ್ ಎಸ್ ಮನೆ ಇದು ನನ್ನ ಟಿಕೆಟು. ಸ್ಕ್ಯಾನ್ ಆಗ್ತದೆ. ಓಕೆ, ಸ್ಕ್ಯಾನ್ ಐತೆ, ಸಕ್ಸಸ್ಫುಲ್ ಅಂತ ಇದೆ. ಸ್ಕ್ಯಾನ್ ಆಯ್ತು ಅಭಿಲಾಷು. ತಲೆ ಕ್ಯಾಪ್ ಎಲ್ಲ ತೆಗಿಸ್ತಿದಲ್ಲ ಮತ್ತೆ ಅಭಿಲಾಷ್. ಅಲ್ಲೂ ಬೋಡ ಇಲ್ಲೂ ಬೋಡ. ಪ್ಲೀಸ್ ವೇಟ್. ಆಯ್ತಾ? ಇಲ್ಲ ಆಯ್ತು ಚೆಕ್ ಇನ್. ಇವಾಗ ಡಾಕ್ಯುಮೆಂಟ್ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ ಮಾಡ್ತಾರೆ. ಹಾಗೆ ನಡೀರಿ, ಇವಾಗ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ ಅಂತ. ಆಯಿತು. ಬಸ್ಸಲ್ಲಿ ನಾರ್ಮಲ್ ಕಾರಲ್ಲಿ ಓಡಾಡಿ ಇದೆಲ್ಲ ಒಂಥರ ಹೊಸ ವಿಚಿತ್ರ ಅನ್ಸುತ್ತೆ ನನಗೆ. ಇಷ್ಟೊಂದೆಲ್ಲ ಸಕ್ಕಸ್ ಇಲ್ಲ, ಇದಕ್ಕೆ ಡೊಮೆಸ್ಟಿಕ್ಗೆ ಸಕ್ಕಸ್. ಹೌದಾ? ಹೌದು, ಲಾಸ್ಟ್ ಟೈಮ್ ನಿಮ್ದು ಆ ಥರ ಏನೋ ಇದಾಗಲಿಲ್ಲ ಅಲ್ಲ? ಇಲ್ಲೇ ಎಂಟ್ರಿ ಆಯ್ತೀವಿ ಅಷ್ಟೇ. ಹಾಂ. ಸೊ ಇವಾಗ ಬನ್ನಿ, ಈ ಕಡೆ ಎಂಟ್ರಿ ಆಗಬೇಕಂತೆ. ಮತ್ತು ಅಲ್ಲಿ ರೆಕಾರ್ಡಿಂಗ್ ಎಲ್ಲ ಅಲೋ ಇರೋಲ್ಲ. ಸೊ ಇಲ್ಲಿಂದ ಹೊರಡೋಣಂತೆ. ಸೊ ಈಗ ಎಂಟ್ರಿ. ನಾನು ಬಲಗಾಲು ಎಡಗಾಲು ಎಲ್ಲ ಇಟ್ಟು ಒಳಗೆ ಕೊಯ್ತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಅಂತೂ ಇಂತೂ ಫಸ್ಟ್ ಟೈಮ್ ಏರ್ಪೋರ್ಟ್ ಒಳಗಡೆ ಬಂದುಬಿಟ್ಟಿದ್ದೀನಿ. ವಾವ್, ತುಂಬ ಖುಷಿ ಆಗ್ತಾಯಿದೆ. ಮೊದಲನೇ ಲೆವೆಲ್ ಎಂಟ್ರಿ ಆಗಿದ್ದೀನಿ ನಾನು. ಇನ್ನು ಸುಮಾರು ಲೆವೆಲ್ಸ್ ಇದೆ, ನೋಡಬೇಕು ಇನ್ನು ಏನೇನಿದೆ ಪ್ರೊಸೀಜರು. ಇಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಏನೇನು ಪ್ರೊಸೀಜರ್ ಇತ್ತು, ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ವಿ ಅಂತ. ಇದು ಫೈನಲ್ ಟಿಕೆಟ್ ಅಂತೆ, ನನಗೆ ಗೊತ್ತಿರಲಿಲ್ಲ. ಸೊ ಇವಾಗ ಇದು ಲಗೇಜ್ಗೆ ಹಾಕಿರೋದಲ್ಲಣ್ಣ? ಓಕೆ, ಸೊ ಇದು ಲಗೇಜ್ಗೆ ಹಾಕಿರೋದು. ಸೊ ಫೈನಲ್ ಆಗಿ ಇದು ಟಿಕೆಟು, ಅದರ ರೆಫರೆನ್ಸ್ ಏನೋ ಒಂದು ಅಕ್ನಾಲೇಜ್ಮೆಂಟ್ ಥರ. ಸೊ ಇಲ್ಲಿ ಮುಗಿಸ್ಕೊಂಡು ಬ್ಯಾಗೆಲ್ಲ ಇಲ್ಲೇ ಹಾಕಾಯ್ತು, ಹಿಡ್ಕೊಂಡು ತಿರುಗಾಡೋದು ತಲೆನೋವಿಲ್ಲ. 15 kg ಒಳಗಡೆ ಇದ್ದರೆ ಏನೂ ಚಾರ್ಜಸ್ ಇಲ್ಲ. ಆರಾಮಾಗಿ ಇಲ್ಲಿ ಹಾಕ್ಬಿಟ್ಟು ಇದ್ರೊಂದು ಸ್ಟಿಕ್ಕರ್ ಕೊಟ್ಟಿದೆ, ಇಟ್ಕೊಂಡ್ರೆ ಸಾಕು. ಆಮೇಲೆ ನಾವು ಅಲ್ಲಿ ಹೋಗಿ ಇಳ್ಕೊಂಡಾದ್ಮೇಲೆ ಅದನ್ನು ಮತ್ತೆ ತೊಗೊಂಡು ಹೋಗ್ಬೋದು. ಓಕೆ, ಸೊ ನಡೀರಿ, ಇವಾಗ ಮೇಲೆ ಹೋಗ್ಬೇಕಂತೆ. ಗೇಟ್ 39. ಇಲ್ಲಿ ನೋಡಿರಿ ಯಾವ ಗೇಟ್ ಯಾವ ಟೈಮಿಂಗ್ ಹೋಗುತ್ತೆ ಅಂತ ಎಲ್ಲ ಡಿಸ್ಪ್ಲೇ ಮಾಡ್ತಾವ್ರೆ ಇಲ್ಲಿ. ನಮ್ಮ ಇದ್ರ ನಂಬರು 39 ನೋಡಿರಿ, ಇದ್ರ ನಂಬರ್ ಇಲ್ಲಿ ಇರುತ್ತೆ. ಇದು ಯಾವುದು ಅಂತ ನಮ್ಮದು ಫ್ಲೈಟ್ ನಂಬರು, ಇದು ಗೇಟ್ ನಂಬರಾ? ಹಾಂ, 6E ಎಲ್ಲಿ ಬಂದಿರುತ್ತೆ ನೋಡಿ. 6E 682 ಅಲ್ಲೇ ಕಾಣುತ್ತೆ ನೋಡಿ. 6E 682. ನಮ್ಮದು 35 34 6 ಇದೆಲ್ಲ ಸೀಟು. 39A ಅಂತ ಯಾಕೆ ಬಂದೈತೆ? ಯಾವುದು? 39A ಅಂತ ಇದೆ ಇಲ್ಲಿ. ಹೌದಾ? ನಾವು 35 34 ಪೇಮೆಂಟ್ ಮಾಡಿ ಸೀಟ್ ತಗೊಂಡು. ಹೌದಾ? ಹಂಗಾರೆ ನೀವು ಅವ್ರು ಕೇಳಬೇಕಾಗಿತ್ತು. ಅವರು
ಅವ್ಳು ಗೊತ್ತಾಗಿಲ್ಲ ಅದನ್ನ ಬುಕ್ ಮಾಡುವಾಗ. ಮೋಸ್ಟ್ಲಿ ಇದನ್ನ ನೋಡ್ಬಿಟ್ಟು ಏನಾದ್ರು ಇದ್ರಲ್ಲಿ ನೋಡ್ಕೊಟ್ಬಿಟ್ಟಿರ್ಬೇಕೇನೋ. ಇದ್ರಲ್ಲಿ ನೋಡ್ಕೊಟ್ಟಿದ್ದಾರೆ ಅಭಿಲಾಷ್. ಇಲ್ಲ ನಾನು ನೋಡೋಣ ತಡೀರಿ. 35E ಏನಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಇದು ಗ್ರೂಪ್ ಟ್ರಾವೆಲ್ ಅಲ್ವಾ, ಸೊ ಹಾಗಾಗಿ ನಮ್ದನ್ನ ಚೇಂಜ್ ಮಾಡಿಬಿಟ್ಟಿದ್ರೆ ಎಲ್ಲ ಗ್ರೂಪ್ ಒಂದೇ ಕಡೆ ಕೂತ್ಕೊಳ್ಳೋ ಥರ ಹಾಕ್ಬಿಟ್ಟಿದ್ರು. ನನಗಂತೂ ಫುಲ್ ಸಿಕ್ಕಾಬಟ್ಟೆ ಬೇಜಾರಾಗೋಗ್ಬಿಡ್ತು. ಫಸ್ಟ್ ಟೈಮ್ ಹೋಗ್ತಿರೋದು ವಿಂಡೋ ಸೈಡ್ ಸಿಗ್ತಾ ಇಲ್ವಲ್ಲ ಅಂತ. ಸತೀಶಣ್ಣ ಬನ್ನಿ ಕೇಳೋಣ ಅಂತ ಹೇಳಿದ್ರು. ಹೋಗ್ಬಿಟ್ಟು ಕೇಳಿದ್ವಿ. ಆಮೇಲೆ ಬೇರೆ ಕಡೆಗೆ ನನಗೆ ವಿಂಡೋ ಸೈಡು, ಅವ್ರಿಗೆ ನನ್ನ ಪಕ್ಕದಲ್ಲಿ ಆ ಥರ ನಾವಿಬ್ಬರು ಒಟ್ಟಿಗೆ ಬಟ್ ಗ್ರೂಪ್ ಜೊತೆ ಇಲ್ಲ ಒಂದೇ ಸೈಡಲ್ಲಿ ಬೇರೆ ಸೈಡಲ್ಲಿ ಕೂತ್ಕೊಳ್ಳೋ ಥರ ಒಂದು ಅವಕಾಶ ಮಾಡ್ತೀವಿ. ಓಕೆ ಫೈನಲ್ ಆಗಿ ನಡೀರಿ ಇವಾಗ ಮೇಲೆ ಹೋಗೋಣ ಅಂತೆ. ಗೇಟ್ ಎಲ್ಲ ಸೇಮ್ ಇದೆಯಲ್ಲಣ್ಣ? ಗೇಟ್ ಎಲ್ಲ ಸೇಮ್. ಹಾಂ ಗೇಟ್ 39 ಇದೆ. ಹಾಂ ಓಕೆ. ಬೋರ್ಡಿಂಗ್ ಶುರುವಾಗ್ಬಿಟ್ಟಿದ್ದೆ. ಸತೀಶಣ್ಣ ಬೇರೆ ಏನೋ ಪ್ರೈವೇಟ್ ನೇಚರ್ ಕಡೆಗೆ ಹೋಗ್ಬೇಕು. ಬಟ್ ಚೆನ್ನಾಗಿತ್ತು ಚೆಕಿಂಗ್ ಮಾತ್ರ. ತುಂಬ ಬ್ಯೂಟಿಫುಲ್ ಆಗಿತ್ತು ಚೆಕಿಂಗ್. ಅರ್ಥ ಮಾಡ್ಕೊಳ್ಳಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ. ಖುಷಿ ಆಯಿತು. ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದಷ್ಟೇ ಖುಷಿ ಆಯ್ತು ನನಗೆ. ಕಿಮ್ಮ ಇದೆಲ್ಲ ನೀನು ನೋಡಬೇಡ ಈಗ, ಓಕೆನಾ? ಚಿಕ್ಕ ಮಕ್ಳಿಗೆ ಅದು ಹಾರ್ತಾ ಇಲ್ವಾ? ಯಾವ ನೀರು ಕುಡಿತಾನೆ ಅಭಿಲಾಷ್? ಏನು ಹಾರ್ತಾ ಇಲ್ವಾ? ಹಾರ್ತಾನೆ ಇಲ್ಲ. ವಯಸ್ಸಾಯ್ತು. ನೀವೇ ಪರವಾಗಿಲ್ಲ. ಇದರಲ್ಲಿ ಹಾಡ್ತಿದ್ರೆ ನನಗೆ ಬರ್ತಾನೆ ಇಲ್ಲ. ಇದು ಬಿಟ್ಟು ಬರ್ತೀನಿ. ಸತೀಶ್ ಅಣ್ಣಂಗೆ ಅಟ್ಲೀಸ್ಟು ನಿಧಾನಾಗಿ ಹಾರ್ತಾ ಇತ್ತು. ನಾನು ಕುಡಿಯೋಕೆ ಹೋದರೆ ನೀರು ಬರಲೇ ಇಲ್ಲ. ನೀರು ಇದೆಲ್ಲ ಒಂಥರ ಎಂಟರ್ಟೈನ್ಮೆಂಟ್. ಓಕೆ, ಅಲ್ಲಿಂದ ಇಲ್ಲಿಗೆ ಓಡ್ಕೊಂಬಂದು ಸುಸ್ತಾಗೋಯ್ತು. ಏನೋ ಒಂದು ಸ್ವಲ್ಪ ಎನರ್ಜಿ ಸಿಕ್ಕಿತ್ತು. ಎನರ್ಜಿನೂ ಡೌನ್ ಆಗೋಯ್ತು. ಇವಾಗ ಗೇಟ್ ಹತ್ತ ಇದ್ವಿ. ನಮ್ಮ ಬ್ಯಾಕ್ ಸೈಡ್ ಇದೆಲ್ಲ ಇದೇ ಗೇಟು ನೋಡ್ಬೋದು. ಇದೆ ಗೇಟ್ 39. ಸೊ ಇವಾಗ ಇನ್ನೇನು ಇಲ್ಲಿಂದ ಎಲ್ಲರೂ ಇದ್ದೀವಿ. ಇಲ್ಲಿಂದ ಹೊರಡಬೇಕಷ್ಟೆ. ಅಪ್ಪ ಸುಸ್ತಾಗೋಯ್ತು ನನಗಂತೂ. ಎಲ್ಲ ಮರ್ತೋಯ್ತು. ಇವಾಗ ಮತ್ತೆ ಇನ್ನೊಂದು ಸತಿ ರಿಕಾಲ್ ಮಾಡ್ಕೋಬೇಕು ಮೆಮೊರೀಸ್ನೆಲ್ಲ. ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸ್. ಏರ್ಪೋರ್ಟ್ ಕಲರ್ಸ್ ನೋಡ್ಬೋದು. ಇವತ್ತು ಹೋಗ್ತಾ ಇರೋದು ದೇವ್ರು ಇವಾಗ ಬಿಡ್ತಾ ಇದ್ದಾರೆ ನೋಡಿ. ಎಲ್ಲ ಒಳಗಡೆ ಹೋಗ್ತಾ ಇದ್ದಾರೆ. ಸೊ ನಾವು ನಮ್ಮ ಬೋರ್ಡಿಂಗ್ ಬಸ್ ತಗೊಂಡು ಒಳಗಡೆ ಹೋಗ್ಬಿಟ್ಟು ಆಯಿತು. ಅಲ್ಲಿ ಇಡ್ತೀರ ಇವಾಗ ಇಲ್ಲಿಂದ ಎಂಟ್ರಿ ಅದೇನಾ ಫ್ಲೈಟು? ಓಹೋ ಹಂಗೆ ಇಲ್ಲಿಂದ ಡೈರೆಕ್ಟ್ ಎಂಟ್ರಿ ಇರುತ್ತೆ ಫ್ಲೈಟ್ಗೆ. ಓಕೆ, ಸೊ ನಡೀರಿ ಈಗ ಫ್ಲೈಟ್ ಒಳಗೆ ಹೋಗೋಣ ಅಂತೆ. ಸೊ ಈಗ ಟ್ರಾನ್ಸ್ಪೋರ್ಟ್ ಅವರೆಲ್ಲ ವೇಟಿಂಗು. ಓಕೆ ಓಕೆ ಫೈನಲ್ ಎಲ್ಲರೂ ಆಗಿದ್ರೆ ಒಂದು ಸ್ಮೈಲ್. ಹೌದು, ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಇವ್ರ ಮೇಲೆ ಇರುತ್ತಂತೆ. ಒಬ್ಬರು ಕೂಡ ಮಿಸ್ ಆಗಂಗಿಲ್ಲ ಕಂಪ್ಲೀಟಾಗಿ. ಹಾಗಾಗಿ ತುಂಬ ರಿಸ್ಕಿ ಮತ್ತು 100% ಕಾನ್ಸಂಟ್ರೇಷನ್ ಇರಬೇಕು. ಯಾರಿಗೆ ಗದರ್ಸಂಗಿಲ್ಲ, ಹೇಳಂಗಿಲ್ಲ, ಎಲ್ಲ ಸ್ಮೈಲಲ್ಲೇ ಮ್ಯಾನೇಜ್ ಮಾಡಬೇಕು. ಹಾಗಾಗಿ ನೋಡಿ ಸುಮಾರು ಆ ಕಡೆ ಈ ಕಡೆ ಎಲ್ಲ ಕಡೆನೂ ಫ್ಲೈಟ್ಸ್ ನಿಂತಿದ್ದಾವೆ ನೋಡಿ. ನಮ್ಮ ಸೀಟ್ ಇಲ್ಲಿದೆ. ಮೊದಲನೇ ಬಾರಿ ಬಂದಿದ್ದು ಸಾರ್ಥಕ. ನಮ್ಮ ಬಸ್ ಇದ್ದಂಗೆ ಐತೆ. ನನ್ನ ಸೀಟ್ ಇಷ್ಟೇ ಇದ್ದಾವೆ. ಬಸ್ ಲೆಕ್ಕನೇ ಆರುತ್ತೆ ಅನ್ನೋದು ಒಂದು ಬಿಟ್ರೆ ಓಕೆ ನೋಡ್ಬೋದು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮೇಲಿಡೋದು ಅಭಿಲಾಷ್ ಕೆಳಗಡೆ ಇಲ್ಲ. ಇಡಂಗಿಲ್ವಾ? ओके लगेज में इडಬೇಕಾ? पैनल में लगी बत्ती का प्रयोग करें. धन्यवाद. Request your attention please. As we prepare for departure, please open the window shades, straighten your seat back, close your tray table and fasten your seat belt. The cabin lights will be dimmed for takeoff and landing. Please use the light in the panel above should you wish to read. Thank you. ಎಮರ್ಜೆನ್ಸಿ ಎಕ್ಸಿಟ್ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ಫ್ಲೈಟ್ ಸ್ಟಾರ್ಟ್ ಆಗ್ತದೆ ಅನಿಸುತ್ತೆ. ಸೌಂಡ್ ಕೇಳಿಸ್ತಿದೆ ನೀ ಅಂತ. ಮೋಸ್ಟ್ಲಿ ನಿಮಗೂ ಕೇಳಿಸ್ತಿದೆ ಅಂತ. ನಾನು
ಇಲ್ಲೇ ಇದ್ರ ಪಕ್ಕದಲ್ಲೇ ಕೂತಿದ್ದೀನಿ. Amisha, Asta, and Subi are taking care of safety and comfort. We're ready to close doors, push back, and start up for before time departure. We'll be departing runway 27 right, westerly runway, climbing to an altitude of 38,000 feet above mean sea level, covering approximately 900 kilometers in a time of 1 hour and 15 minutes. We are expecting some turbulence and some weather en route. Please be seated with seatbelts on throughout the flight for your safety. We'll keep you advised of the latest traffic and weather once you're in contact with Mumbai. Till then, sit back and enjoy the flight. Thank you for your attention. Have a safe flight. 900 ಕಿಲೋಮೀಟ್ರನ್ನ ಜಸ್ಟ್ 1 ಅವರಲ್ಲಿ ಕವರ್ ಮಾಡ್ತಾರಂತೆ. ಅದೇ ಯೋಚನೆ ಮಾಡಿ ಎಷ್ಟು ಸ್ಪೀಡಲ್ಲಿರುತ್ತೆ. ಮತ್ತು 900 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಲ್ಲಿ ಫ್ಲೈಟ್ ಟ್ರಾವೆಲ್ ಆಗ್ತಾ ಇರುತ್ತೆ. ನಾವು ಬೈಕಲ್ಲೇ ನಾರ್ಮಲ್ 150-200 ಮ್ಯಾಕ್ಸಿಮಮ್ ಮಾಡಿರ್ತೀವಿ, ಬಟ್ ಇದು ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಸರ್ ಇದು ನಿಮ್ಮ ಎಷ್ಟನೇ ಫ್ಲೈಟ್ ಇದು? ಗೊತ್ತಿಲ್ಲ ಸರ್, ಕೌಂಟ್ ಇಲ್ಲ. ತುಂಬ ಆಗೋಗಿದೆ. ಹೌದಾ? ಇಲ್ಲಿ ಕಮ್ಮಿ ಅಂದ್ರೂ ಹೋಗ್ತಾ ಇರ್ತೀರಿ. ಹಾಂ. ಸೊ 4 ಅಂದರೆ 8. ಹಾಂ. ಸೊ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅಷ್ಟೇ. ಎಷ್ಟು ವರ್ಷದಿಂದ ನೀವು? 6 ಮಂತ್ಸಿಂದ. 6 ಮಂತ್ಸಿಂದನಾ? ಓಕೆ. ಸೊ ಅಲ್ಲಿ 4-5 ಟ್ರಿಪ್ ಆದರೂ ಮಾಡ್ತೀವಿ ತಿಂಗಳಿಗೆ. ಸೊ ಆಗುತ್ತೆ, 8 ಫ್ಲೈಟ್ ಆದರೂ ಆಗುತ್ತೆ. ಸೂಪರ್ ಸರ್, ಓಕೆ. ತುಂಬ ಲಕ್ಕಿ ನೀವು. ಹೌದು. ನೋಡಿ, ನಾವೆಲ್ಲ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಇದು ನನಗೆ ಬೇಸಿಕಲಿ ಫಸ್ಟು, ಬಟ್ ಖುಷಿ ಆಗುತ್ತೆ. ಯಾರಾದರೂ ಫ್ಲೈಟಲ್ಲಿ ಹೋಗ್ತಾರೆ ಬರ್ತಾರೆ, ಅವಾಗೆಲ್ಲ ಕೆಳಗಡೆಯಿಂದ ಕೂತ್ಕೊಂಡು ಟಾಟಾ ಮಾಡ್ತಾಯಿದ್ವಿ ನಾವು. ಇವತ್ತು ಅದೇ ಫ್ಲೈಟಲ್ಲಿ ಕೂತ್ಕೊಂಡು ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಅವ್ರು ಮಂತ್ಲಿ ಒಂದು 5 ಒಂದೊಂದ್ಸತಿ ವೀಕ್ಲಿ 2-3 ಇರುತ್ತಂತೆ. ಬಟ್ ಅಷ್ಟೇ ರಿಸ್ಕಿ ಜಾಬ್ ಕೂಡ. ಹೌದು, ಹಾಗೆ. ಸೊ ಎಲ್ಲ ಟೇಕ್ ಆಫ್ ರೆಡಿ ಮಾಡ್ತಾಯಿದ್ದಾರೆ. में 20 मिनटों में पूरी की जाएगी। आज हम अपने एविएटर कप्तान इंद्रधनुष से कप्तान मनीष के साथ हजारों फीट की ऊंचाई पर उड़ान भरेंगे। अमीशा, आस्था, सुबिया, कैनी और मैं अमृता के मुख्य कर्मदल। हम हिंदी और अंग्रेजी बोल सकते हैं और हमें से कुछ कन्नड़ा भी बोल सकते हैं। हम आपकी सुरक्षा से लेकर फर्स्ट एड तक आपकी देखभाल करेंगे। आपकी सेवा में हम उपस्थित हैं। हमें बेहद खुशी है कि आज हम आपको हमारे देश के साथ जोड़ सके। प्रस्तुत है आपके लिए इंडिया बाय इंडिगो। धन्यवाद। Ladies and gentlemen, boys and girls, welcome on board flight 682. Mumbai is 1 hour and 20 minutes away. Will be. ಇವಾಗ ಎ ಸಿ ಏನಾಗಿದೆ, ಫುಲ್ಲು ಸಡನ್ನಾಗಿ ಭಯ ಇದೆಯೇನಪ್ಪ, ಇದು ಸ್ಮೋಕ್ ಥರ ಇದೆ ಅಂತ. ಬಟ್ ಇದು ಫುಲ್ ಎ ಸಿ ಎಲ್ಲ ಕಡೆ ಬರ್ತಾಯಿದೆ. ಫಾಗ್ ಟೈಪ್ ಆಗಿದೆ. ಓಕೆ, ನಮ್ಮ ಡ್ರೈವರನ್ನು ಓಡಿಸ್ತವ್ರು ಈಗ. ಸ್ಪೀಡಲ್ಲಿ ಹೋಗ್ತಿದ್ದೆ ಗೊತ್ತಾ ಇಲ್ಲಿ ನೋಡಿ. ನಾನು ಇಂಜಿನ್ ನೋಡ್ತಾ ಕೂತ್ಕೊಂಡಿದ್ದೀನಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ನೋಡಿ, ಇಲ್ಲಿ ಮಾತಾಡೋದು ಅರ್ಥ. ಮೇಲ್ಗಡೆ ಇದೆಯಾ ಈ ಕಡೆ ಎಲ್ಲ ಹೋಗ್ತೈತೆ ಒಂಥರ. ಏನು ಚೆನ್ನಾಗಿ ಕಾಣ್ತಿದೆ ಅಣ್ಣ. ಸೀದಾ ಸಿಗ್ಬೇಕು. ಅದು ಹಳ್ಳಿ. ಚಿನ್ನ ಒಡವೆ ನೋಡೋದು. ಇನ್ನೂ ಮೇಲೆ ಹೋಗ್ತಿದ್ದಾನೆ ನೋಡಿ, ಮೇಲ್ಗಡೆ ಹಿಂಗೆ ಹೋಗ್ತಾ ಇದೆ ಇದು. ಚಿಡಿ ಹಿಂಗೆ ಹತ್ತಾ ಇದೆ ಮೇಲ್ಗಡೆಗೆ.
ಡ್ರೋನಲ್ಲಿ ನೋಡ್ತಾ ಇದ್ದೆ, ನಾನೇ ಡ್ರೋನ್ ಮೇಲೆ ಕೂತ್ಕೊಂಡು ನೋಡ್ದಂಗೆ. ಮೋಡ ಕೆಳಗೋದ ಹೌದು. ಓ ಮೈ ಗಾಡ್. ಸನ್ರೈಸ್ ನೋಡಿ ಅಲ್ಲಿ, ಸನ್ರೈಸ್ ನೋಡಿ. ಒಳ್ಳೆ ಸನ್ರೈಸ್. ಏನೂ ಕಾಣ್ತಿಲ್ಲ, ಎಲ್ಲ ಫುಲ್ಲು ಆಕಾಶದ ಮೇಲಿದೆ. ಏನೋ ಅಂದರೆ ಏನೂ ಕಾಣ್ತಿಲ್ಲ, ಫುಲ್ಲು ಏನಂತಾರೆ ಮೋಡನ ಏನೋ ಕೆಳಗಡೆ ಏನೋ ಕಾಣ್ತಿಲ್ಲ, ಫುಲ್ಲು ವೈಟ್. ಮೋಡ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಓ ಮೈ ಗಾಡ್. ಈಗ ಮೋಡಗಳ ಮೇಲೆ ಎಷ್ಟು ಚೆನ್ನಾಗಿದೆ. ಸೊ ಈಗ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಫುಲ್ ಟಾಪಲ್ಲಿ ಸ್ಟ್ರೈಟ್ ಹೋಗ್ತಾರೆ. ಆವಾಗಲೇ ಹಿಂಗೆ ಮೇಲೆ ಸ್ಲ್ಯಾಂಟಾಗಿ ಆಗ್ತೈತೆ, ಸ್ಟ್ರೈಟಾಗಿ ಹೋಗ್ತಾರೆ. ನೋಡ್ಬೋದು ಸತೀಶನೆಲ್ಲ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಲೈಟೆಲ್ಲ ಆನ್ ಮಾಡಿದ್ದಾರೆ. ಈಗ ನಾವು ಫುಲ್ ಟಾಪ್ ಮೋಡಗಳ ಮೇಲೆ ಕೆಳಗಡೆ ನೋಡಿ ಹೆಂಗೆ ಕಾಣುತ್ತೆ. ಗ್ಲಾಸ್ ತುಂಬ ಫೋಕಸ್ ಆಗ್ತದೆ. ಮೋಡಗಳಂಗೆ ಹೋಗ್ತದೆ, ಸಾಕ್ತಾ ಇರೋದೆಲ್ಲ ಕಾಣ್ತಾ ಇದೆ. ಮಳೆ ನೋಡಬೇಕು ಅಂತ ಆಸೆ. ಸಮುದ್ರ ಥರ ಕಾಣ್ತದೆ. ಆಕಾಶದ ಕೆಳಗಡೆ ಸಮುದ್ರ, ಮೇಲ್ಗಡೆ ಆಕಾಶ, ಎರಡು ಒಂದೇ ಥರ ಕಾಣಿಸ್ತದೆ. ನೋಡೋಕ್ಕೆ ಪಾಸ್ ಆಗ್ತದೆ. ಗುಡ್ ಮಾರ್ನಿಂಗ್ ಸೂರ್ಯಜಿ. ಸೀತೆ ಬಂದ್ಬಿಟ್ಟಿದ್ದೀವಿ. ಲ್ಯಾಂಡಿಂಗ್ ಮಾಡೋಕ್ಕೆ ರೆಡಿ ಆಗ್ತಾ ಇದೆ. ಈ ಸೀಟ್ ಬೆಲ್ಟು ಏನಕ್ಕೆ ಕೊಟ್ಟೋರೋ ಇಲ್ಲ ಗೊತ್ತಿಲ್ಲ. ಸದಸ್ಯನ ಮೊಬೈಲ್ ಇಟ್ಕೊಳಕ್ಕೆ ಮತ್ತೆ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಂಡವ್ರು. ಫುಲ್ ಹಳ್ಳಿಗಳು ಕಾಣಿಸ್ತಿದೆ ನೋಡಿ. ಫುಲ್ ಮಿಸ್ಟು. ಹಾಂ ರೆಡಿಯಾಗಿ ಕಾಣಿಸ್ತು. ಫೈನಲ್ ಆಗಿ ಮುಂಬೈ ಸಿಟಿ ಎಂಟ್ರಿ ಆದ್ವಿ. ಸೇಮ್ ನಮ್ಮ ಬೆಂಗಳೂರು ಕಡೆಗೆ ಕಾಣ್ತದೆ ನೋಡಿ. ಮಳೆ ಬರ್ತದೆ. ನೀರು ಹೆಂಗೆ ಹೋಗ್ತಿದೆ ನೋಡಿ.
ಮಳೆ ಇದೆ, ಒಳ್ಳೆ ಬರ್ತಿತ್ತಲ್ವ. ಇಲ್ಲಿಂದ ಇಳಿದು ನಮ್ಮ ಮುಂಬೈ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಏರ್ಪೋರ್ಟ್ ಇಂದ ನಾವು ಚೆಕ್ಔಟ್ ಆದಮೇಲೆ ವ್ಲಾಗ್ನ ಎಂಡ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಫೈನಲ್ ಆಗಿ ಮುಂಬೈ ಲ್ಯಾಂಡ್ ಆಗಿದ್ದೀವಿ, ಮಾಡ್ಬೋದು ಕಾಣ್ತಿದೆ. ಸೊ ಬಂದಿದ್ದೀವಿ ಇವಾಗ. ಇಲ್ಲಿಂದ್ಬಿಟ್ಟು ಲಗೇಜ್ ಎಲ್ಲ ತೊಗೊಂಡು ಇಲ್ಲಿಂದ್ಬಿಟ್ಟು ಹೋಗೋಣ ಆಚೆಗೆ, ಮುಂಬೈ ಏರ್ಪೋರ್ಟ್ ನೋಡೋಣ ಹೆಂಗಿದೆ ಅಂತ. ಸೊ ಫೈನಲ್ ಆಗಿ ಮುಂಬೈ ರೀಚ್ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. Excuse me, someone is sleeping. We'll go inside. Right side. Okay. So ಫೈನಲ್ ಆಗಿ ಮುಂಬೈ ರೀಚ್ ಆಗಿದ್ದೀವಿ. Oh my God. ಬನ್ನಿ ಹೋಗೋಣ. Welcome to Mumbai. ಬರೋ ಕತ್ಲಿಂತ ಏನಿದು ಫುಲ್ ಫ್ಲೈಟು, ಇದು ಎಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ವಿಚಿತ್ರವಾಗಿ. ಹಾಂ ಹೌದು. ಮತ್ತು ಈ ಕಡೆ ಬಂದರೆ ಎಲ್ಲ ಇದು ಹಳೆಯ ಸ್ಟೈಲಲ್ಲಿ. ನಾವು ಒಂದು ಫೋಟೋ ತಗೋಬೇಕಾಯ್ತು, ತುಂಬ ಚೆನ್ನಾಗಿರೋದು ಅಲ್ಲ? ಅದ್ರ ಫೋಟೋ ತಗೋಬೇಕಾಯ್ತು ನಾವು ನಿಂತ್ಕೊಂಡು. ಓಕೆ, ಫೈನಲ್ ಆಗಿ ಮುಂಬೈ ರೀಚ್ ಆಗಿದ್ದೀವಿ. ಇವಾಗ ಇನ್ನೇನು ಎಕ್ಸಿಟ್ ಆಗಬೇಕು ಅಷ್ಟೇ. ಬ್ಯಾಗೇಜ್ಗೆ ಹೋಗಿ ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಎಕ್ಸಿಟ್ ಆಗಿ ಹೊರಡಬೇಕು. ಓಕೆ, ಸೊ ನೋಡ್ಬೋದು ಇದೇ ನಮ್ಮ ಮುಂಬೈ ಏರ್ಪೋರ್ಟ್. ಇವಾಗ ಎಕ್ಸಿಟ್ ಆಗ್ತಾಯಿದ್ದೀವಿ. ಇವಾಗ ಆಚೆ ಬಂದು ಇಲ್ಲಿಂದ ಎಕ್ಸಿಟ್ ಆಚೆಡೆಗೆ. ಓಹೋ, ಓಹೋ, ಆಚೆ ಬಂದ ತಕ್ಷಣ ಈ ಕಡೆ ಮಳೆ ಇದೆ, ಬಿಸಿ ಗಾಳಿ, ಸೆಕೆ. ನೋಡಿ, ಇಲ್ಲೂ ದೊಡ್ಡ ದೊಡ್ಡ ಫ್ಯಾನ್ ಹಾಕಿದ್ದಾರೆ. ಈಗ ಹೋಗ್ಬೇಕೀಗ ಇಲ್ಲ ಈ ಕಡೆಗೆ. ಬಸ್ ರೆಡಿ ಇದೆ ನಮಗೆ. ಇನ್ನು ಸುಮಾರು ಜನ ಬರೋರಿದ್ದಾರೆ, ಅವರೆಲ್ಲರನ್ನ ಕರ್ಕೊಂಡ್ಬರ್ತಿದೆ. ಅಷ್ಟೇ ನಾವು ಹೋಗೋಣ ಬಸ್ಸಲ್ಲಿ. ಜೈ ಹಿಂದ್.